ಬಹಳ ವರ್ಷಗಳ ಹಿಂದೆ ಹಿರಣ್ಯಕಶಿಪು ಎಂಬ ಶಕ್ತಿಶಾಲಿ ರಾಜನಿದ್ದ. ಅವನು ತನ್ನ ರಾಜ್ಯದಲ್ಲಿರುವ ಎಲ್ಲರೂ ತನ್ನನ್ನೇ ಪೂಜಿಸಬೇಕು ಎಂದು ಬಯಸುತ್ತಿದ್ದ. ಆದರೆ ಅವನ ಮಗ ಪ್ರಹ್ಲಾದನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದ. ರಾಜನು ಎಷ್ಟು ಪ್ರಯತ್ನ ಮಾಡಿದರೂ ಪ್ರಹ್ಲಾದನು ವಿಷ್ಣುವಿನ ಭಕ್ತಿಯನ್ನು ನಿಲ್ಲಿಸಲಿಲ್ಲ. ಇದರಿಂದ ಹಿರಣ್ಯಕಶಿಪು ತುಂಬಾ ಕೋಪಗೊಂಡನು. ಅವನು ತನ್ನ ಮಗನನ್ನು ಶಿಕ್ಷಿಸಲು ಹಲವು ಬಾರಿ ಪ್ರಯತ್ನಿಸಿದರೂ ಪ್ರಹ್ಲಾದನು ಯಾವಾಗಲೂ ಭಗವಾನ್ ವಿಷ್ಣುವಿನ ಕೃಪೆಯಿಂದ ರಕ್ಷಿಸಲ್ಪಟ್ಟನು. ಕೊನೆಗೆ ರಾಜನು ತನ್ನ ಸಹೋದರಿ ಹೋಳಿಕಾಳನ್ನು ಸಹಾಯಕ್ಕೆ ಕರೆದನು. ಹೋಳಿಕಾಳೆಯೇ ಒಂದು ವಿಶೇಷ ಶಕ್ತಿಯಿತ್ತು. ಅವಳು ಬೆಂಕಿಯಲ್ಲಿ ಕೂತರೂ ಸುಡುವುದಿಲ್ಲ. ಅವಳು ಪ್ರಹ್ಲಾದನನ್ನು ಮೋಸದಿಂದ ತನ್ನ ಜೊತೆ ಬೆಂಕಿಯಲ್ಲಿ ಕೂಟುಕೊಳ್ಳುವಂತೆ ಮಾಡಿತು. ಆದರೆ ಒಂದು ಅದ್ಭುತ ನಡೆಯಿತು. ಪ್ರಹ್ಲಾದನ ಭಕ್ತಿಯಿಂದ ಅವನು ಸುರಕ್ಷಿತನಾಗಿದ್ದ. ಆದರೆ ಹೋಳಿಕಾ ಬೆಂಕಿಯಲ್ಲಿ ಸುಟ್ಟುಹೋದಳು. ಇದರಿಂದ ಒಳ್ಳೆಯದು ಯಾವಾಗಲೂ ಕೆಟ್ಟದ ಮೇಲೆ ಜಯ ಸಾಧಿಸುತ್ತದೆ ಎಂಬುದು ತಿಳಿಯುತ್ತದೆ. ಈ ಘಟನೆಯನ್ನು ನೆನಪಿಗಾಗಿ ಹೋಳಿಗೆ ಮುನ್ನದ ದಿನ ಹೋಳಿಕಾ ದಹನ ಎಂಬ ಬೆಂಕಿಯನ್ನು ಹಚ್ಚುತ್ತಾರೆ. ಮುಂದಿನ ದಿನ ಎಲ್ಲರೂ ಬಣ್ಣಗಳೊಂದಿಗೆ ಸಂತೋಷದಿಂದ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ.